ಇಲ್ಲಿವರೆಗೂ ಕೂಡ ನಿರಂತರವಾಗಿ ಹಲವಾರು ರೀತಿಯಾದಂಥ ಹೋರಾಟಗಳನ್ನ ಮಾಡ್ತಾ ಇದ್ದೀವಿ. ಮತ್ತು ಕುಸುಮಾವತಿ ಅವರ ಜೊತೆಯಲ್ಲಿ ನಾವಿದ್ದೇವೆ ಅಂತೇಳಿ ಸಾಕಷ್ಟು ಕಾರ್ಯಕ್ರಮಗಳು ಕೂಡ ಅವರೊಟ್ಟಿಗೆ ಮಾಡಿದ್ದೀವಿ. ಬಟ್ ಇವತ್ತು 14 ವರ್ಷಗಳಾದರೂ ಕೂಡ ಕುಸುಮಾವತಿಯವರು ನನ್ನ ಮಗಳಿಗೆ ಆದಂಥ ರೀತಿಯಲ್ಲಿ ಬೇರೆ ಯಾರಿಗೂ ಕೂಡ ಆಗಬಾರ್ದು, ನನ್ನ ಮಗಳ ಸಾವಿಗೆ ನ್ಯಾಯ ಸಿಕ್ಕಿದ್ರೆ ಸಾಕಷ್ಟು ಹೆಣ್ಮಕ್ಳಿಗೆ ನ್ಯಾಯ ಸಿಗುತ್ತೆ ಅಂತೇಳಿ ಕಳೆದ 14 ವರ್ಷದಿಂದ ಅವರು ತಟ್ಟದೇ ಇರುವಂತ ಮನೆ ಬಾಕಲುಗಳಿಲ್ಲ, ಕಾನೂನುಗಳು, ಆಯೋಗಗಳು, ಎಲ್ಲ ಸಚಿವರು ಮತ್ತು ಎಲ್ಲ ಪಕ್ಷದ ನಾಯಕರನ್ನು ಕೂಡ ಇವತ್ತು ಭೇಟಿ ಮಾಡಿದ್ದಾರೆ. ಆದರೆ 14 ವರ್ಷ ಆದಾಗಲೂ ಕೂಡ ಇವತ್ತು ನ್ಯಾಯ ಅನ್ನುವಂಥದ್ದು ಸಿಗ್ತಾ ಇಲ್ಲ. ಇವತ್ತು ಸುಪ್ರೀಂ ಕೋರ್ಟಿಗೆ ಕುಸುಮಾವತಿ ಅವರು ಹೋಗಿದ್ದಾರೆ. ಅವರ ಅರ್ಜಿ ಇವತ್ತಲ್ಲಿ ಅಗ್ರಿ ಆಗಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ಯಾವುದೇ ರೀತಿಯಲ್ಲಿ ಯಾರೆಲ್ಲ ಏನೆಲ್ಲ ಆರೋಪಗಳು ಮಾಡಿದಾಗ ನೋವು ನಲಿವುಗಳ ಜೊತೆಯಲ್ಲಿ ತನ್ನ ಕುಟುಂಬವನ್ನ ತೂಗಿಸ್ತಾ ಬಟ್ ಎಲ್ಲದರಲ್ಲೂ ಕೂಡ ಇವರು ಹೋರಾಟವನ್ನ ಮುಂದುವರಿಸ್ತಾ ಇರುವಂತ ತಾಯಿ ಸುಪ್ರೀಂ ಕೋರ್ಟ್ಗೂ ಹೋಗಿರುವಂತ ಹಿನ್ನೆಲೆ ಒಳಗಡೆ ನಲ್ಲಿರುವಂತ ಎಲ್ಲಾ ಮಹಿಳಾ ಸಂಘಟನೆಯ ಮುಖಂಡಗಳು ಕೊಂದವರು ಯಾರು ಅನ್ನುವಂತ ಗುಂಪು ಇದೆಯಲ್ಲ, ಆ ಗುಂಪು ನಾವು ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅಂತೇಳಿ ಮತ್ತೆ ಅವರು ಸುಪ್ರೀಂ ಕೋರ್ಟ್ ಬರೆ ಹೋಗಿರೋದನ್ನ ಅಭಿನಂದನೆಯನ್ನ ಸಲ್ಲಿಸ್ತಾ ಅವರ ಜೊತೆಲಿ ಇರ್ತೀವಿ. ಮುಂದಿನ ದಿನಗಳಲ್ಲಿ ಇವತ್ತು ಹೇಗಾಗ್ತಿದೆ ಅಂತಂದ್ರೆ ಅತ್ಯಾಚಾರ ಆಗುತ್ತೆ ಅಂತ ನಮಗೊಂದು ಸುದ್ದಿ ಆಗ್ತದೆ, ಮಾಧ್ಯಮಗಳಲ್ಲಿ ಅಲ್ಲಿ ಸುದ್ದಿಗಳಾಗ್ತವೆ. ಬಟ್ ಎಲ್ಲೂ ಕೂಡ ಇವತ್ತು ಪನಿಷ್ಮೆಂಟ್ ಅನ್ನುವಂಥದ್ದು ಆಗೋದಿಲ್ಲ. ಅಂತ ಇದರಲ್ಲೂ ಕೂಡ ಇವತ್ತು ಧೃತಿಗೆಡದೆ ಇವತ್ತು ಹೋರಾಟವನ್ನ ಮುಂದುವರಿಸ್ತಾ ಇರುವಂತ ಕುಸುಮಾವತಿಯವರ ಜೊತೆಯಲ್ಲಿ ಇರುವಂತ ಎಲ್ಲ ಸಂಘಟಕರು ಇರ್ತೀವಿ. ಜೊತೆಯಲ್ಲಿ ವಕೀಲರಾದಂತ ಬಾಲನ್ ಅವರು, ಹೀಗೆ ರಾಜ್ಯದಲ್ಲಿ ಇವತ್ತು ದೇಶದಲ್ಲೂ ಕೂಡ ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಅವರಿಗೆ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಚಳುವಳಿಗಳಲ್ಲಿರುವಂತವರು ಕೂಡ ನಾವು ಕುಸುಮಾವತಿಯವರ ಜೊತೆಯಲ್ಲಿ ಇರ್ತೀವಿ. ಅದು ದೀರ್ಘಕಾಲವಾದಂತೆ ಎಷ್ಟು ದಿನಗಳ ಕಾಲ ಹೋರಾಟ ಆದಾಗಲೂ ಕೂಡ ಆ ಹೋರಾಟ ಒಂದು ತಾರ್ಕಿಕ ಹಂತಕ್ಕೆ ಮುಟ್ಟವರೆಗೂ ಕೂಡ ನಾವು ಅವ್ರ ಜೊತೆಯಲ್ಲಿ ಇರ್ತೀವಿ ಅನ್ನುವಂತ ವಿಶ್ವಾಸದಲ್ಲಿ ಇವತ್ತು ಅವ್ರಿಗೆ ಓಪನ್ ಲೆಟರ್ನ ಇವತ್ತು ಬಿಡುಗಡೆಯನ್ನ ಮಾಡಿದ್ದೀವಿ. ಧರ್ಮಸ್ಥಳ ಕೇಸು, ಕೋರ್ಟು, ತನಿಖೆ, CID, COD, ಲೋಕಲ್ ಪೊಲೀಸು, CBI ಎಲ್ಲರಿಗೂ ಗೊತ್ತಿದೆ. ಇದು ಎಪ್ಸ್ಟೀನ್ ಫೈಲ್ ತರ ಇದು ಧರ್ಮಸ್ಥಳ ಫೈಲ್ ಆರ್ ಕರ್ನಾಟಕ ಫೈಲ್ ಅಂತ ಹೇಳ್ಬೋದು. ಸೊ ಇದಕ್ಕೂ ಎಪ್ಸ್ಟೀನ್ ಫೈಲ್ಗೂ ಒಂದು ಹೊಂದಾಣಿಕೆ ಇದೆ. ಅಲ್ಲಿನೂ ಫೀಡೋಫಾಲಿಯಾ ಅಂತಾರೆ, ಅಂದರೆ 13, 14, 15, 16 ವಯಸ್ಸು ಚಿಕ್ಕ ಚಿಕ್ಕ ಹುಡುಗಿರ ಮೇಲೆ ಕೈ ಇಡೋದ್ರ ಮೇಲೆ ಅದೊಂದು ಕಾಯಿಲೆ. ಫೀಡೋಫೈಲಿಯಾ ಅನ್ನೋದು ಒಂದು ಕಾಯಿಲೆ. ಸೊ ಇದು ವಿಚಾರ. ಇನ್ನೊಂದಿದು 2012 ಅಕ್ಟೋಬರ್, ಇವತ್ತು ನಾವು 2026 ಏಪ್ರಿಲ್ ಅಲ್ಲಿ ಇದ್ವಿ. ಸೌಜನ್ಯ ಅತ್ಯಾಚಾರ, ಕೊಲೆ, ತದನಂತರ ಏನು ದೊಡ್ಡ ಹೋರಾಟ ಆಯಿತು. ಅದು ಒಂದು ಪ್ರಶ್ನೆ, ಯಾಕೆ ನಡೆದಿಲ್ಲ, ಯಾಕೆ ನಿಂತು ಹೋಯ್ತು ಅನ್ನೋದು ಒಂದು ಆಯಿತು. ಸೌಜನ್ಯದು ಅಕ್ಟೋಬರ್ 2011 ಸೌಜನ್ಯ ನೋಡಿ. ಅದು ಇವತ್ತುವರೆಗೆ ತನಿಖೆ ಮಾಡಿದ್ರು. CI ಲೋಕಲ್ ಪೊಲೀಸ್ ಫೇಲ್ಯೂರ್, COD ಫೇಲ್ಯೂರ್, CBI ಫೇಲ್ಯೂರ್, ಸರ್ಕಾರ ಫೇಲ್ಯೂರ್. ಲಾ ಮೇಕರು, ಲಾ ಕೀಪರು, ಲಾ ಬ್ರೇಕರು ಎಲ್ಲ ಹೊಂದಾಣಿಕೆ ಆಗಿ ಏನೋ ಆಗಿದೆ ಅಂತ ಆಯಿತು. ಎಕ್ಸಾಕ್ಟ್ಲಿ 1 ಮಂತ್ ಸೆಪ್ಟೆಂಬರ್ 2012 ಅಲ್ಲಿ ಡಬಲ್ ಮರ್ಡರ್ ಆಯಿತು. ಆನೆ ಮೌತ, ಅವ್ರ ತಂಗಿ ಯಮುನಾನ ಕೂಡ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ. FSL ಮೆಟೀರಿಯಲ್ ಏನು ಕಲೆಕ್ಟ್ ಮಾಡಿದ್ರು ಅಂದರೆ ರೇಪ್ ಆಗಿದೆ. ಆದರೆ ಲೋಕಲ್ ಪೊಲೀಸ್ನವರು ರೇಪ್ ಒಂದು ಕೇಸ್ 376 ರಿಜಿಸ್ಟರ್ ಮಾಡಿರಬೇಕು, ಮಾಡಿಲ್ಲ. ಅದು ರಾಬರಿ, ಮರ್ಡರ್ ಎಂದು ಮಾಡಿಬಿಟ್ರು. ಇನ್ಸಿಡೆಂಟಲಿ ಆರ್ ಕೋ ಇನ್ಸಿಡೆಂಟಲಿ 2 ಕೇಸಲ್ಲಿನೂ ಒಬ್ಬನೇ ಮನುಷ್ಯ. ಅಂದ್ರೆ ಯಮುನಾ ಅತ್ಯಾಚಾರ ಕೊಲೆ ಮಾಡಿದ್ದು ಸಂತೋಷ್ ರಾವ್, ಸೌಜನ್ಯನ ಕೊಲೆ ಮಾಡಿದ್ದು ಅತ್ಯಾಚಾರ ಮಾಡಿದ್ದು ಕೂಡ ಸಂತೋಷ್ ರಾವ್ರೆ ಅಂದು ಪೊಲೀಸರು ಅವನ ಮೇಲೆ ಫಿಕ್ಸ್ ಮಾಡ್ತಾರೆ.
ಅದರಲ್ಲಿ ಏನ್ ಮಾಡ್ತಾರೆ, ಯಮುನಾ ಕೇಸಲ್ಲಿ ಸಿ ರಿಪೋರ್ಟ್ ಹಾಕ್ತಾರೆ, ಇವತ್ತುವರೆಗೆ ಓಪನ್ ಆಗಿಲ್ಲ, ಬಿದ್ದಿದೆ. ಸೌಜನ್ಯ ಅದು ಚಾರ್ಜ್ ಶೀಟ್ ಆಯಿತು, ಅಕ್ಯೂಟಲ್ ಆಯಿತು. 2023ನಲ್ಲಿ ಸಂತೋಷ್ ರಾವ್ ಅಕ್ಯೂಟಲ್ ಆದ. ಸಂತೋಷ್ ರಾವ್ಗೆ ಪಿಮೋಸಿಸ್ ಅನ್ನೋ ಒಂದು ಕಾಯಿಲೆ ಇದೆ ಎಂದು ಡಾಕ್ಟರ್ಗಳೆಲ್ಲ ಹೇಳಿದ್ದಾರೆ. ಪಿಮೋಸಿಸ್ ಕಾಯಿಲೆ ಇರೋನು ಅನ್ಫಿಟ್ ಟು ಕಮಿಟ್ 376 ಅನ್ನೋದು ಎಲ್ರಿಗೂ ಗೊತ್ತಿದೆ. ಒಂದು ಫಾಲ್ಸ್ ಪರ್ಸನ್ ಅನ್ನ ಯಾರು ಫಿಕ್ಸ್ ಮಾಡಿದ್ದು ಅನ್ನೋದು ಕೂಡ ಪ್ರಶ್ನೆ. ಈಗ 2000 ಇಂದ 2012 ವರೆಗೆ 74 ಸಾವಾಗಿದೆ, ಡಾಕ್ಯುಮೆಂಟೆಡ್ ಡೆತ್ಸ್. ಅಂದ್ರೆ ಒಂದು ಮಹಿಳೆ ಅಲ್ಲಿರೋ ರೆಸಾರ್ಟ್ ಅಲ್ಲಿ ಸ್ಟೇ ಮಾಡ್ತಾಳೆ, 11 ಗಂಟೆಗೆ ಶವ ಸಿಗುತ್ತೆ, ಪೊಲೀಸರಿಗೆ ಇನ್ಫಾರ್ಮೇಶನ್ ಹೋಗುತ್ತೆ, ಯುಡಿಆ ರಿಜಿಸ್ಟರ್ ಮಾಡ್ತಾರೆ, ಮತ್ತೆ ಅದನ್ನ ಪಂಚಾಯತ್ಗೆ ಕೊಡ್ತಾರೆ, ಪಂಚಾಯತ್ನವರು ಊತಾಡ್ತಾರೆ. ಅಂದ್ರೆ 174 ಆಫ್ ದಿ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಇನ್ಕ್ವೆಸ್ಟ್ ಪ್ರೊಸೀಡಿಂಗ್ ಅಂದ್ರೆ ಒಂದು ಅಸಹಜ ಸಾವು ಆದರೆ ಅದು ಮರ್ಡರ್ ಇರ್ಬೋದು, ಸೂಸೈಡ್ ಇರ್ಬೋದು, ಅಥವಾ ಅಪಘಾತ ಇರ್ಬೋದು, ಅದನ್ನ ತನಿಖೆ ಮಾಡಬೇಕು, ಪೊಲೀಸರು ತನಿಖೆ ಮಾಡಬೇಕು. ಪೊಲೀಸರು ತನಿಖೆ ಮಾಡಿಲ್ಲ, ಇನ್ಕ್ವೆಸ್ಟ್ ಪ್ರೊಸೀಡಿಂಗ್ ಆಗಿಲ್ಲ, ತಹಸೀಲ್ದಾರ್ನೇ ಕರೆಸಬೇಕು, ತಹಸೀಲ್ದಾರ್ನೇ ಕರೆಸಿಲ್ಲ, ಫೋಟೋಗ್ರಫಿ ವಿಡಿಯೋಗ್ರಫಿ ಆಗಬೇಕು, ಅದನ್ನೂ ಆಗಿಲ್ಲ, ಪೋಸ್ಟ್ ಮಾರ್ಟಮ್ ಆಗಬೇಕು, ಅದನ್ನೂ ಆಗಿಲ್ಲ. ಅಂದ್ರೆ ಕಾನೂನನ್ನ ಉಲ್ಲಂಘನೆ ಮಾಡಿ 74 ಜನರನ್ನ ಊತ ಹಾಕಿದ್ದಾರೆ. ಇದು ಎಲ್ಲರ ಹೆಸರುಗಳಿದೆ, ನಾವು ಸರ್ಟಿಫೈಡ್ ಕಾಪಿ ಎಲ್ಲಾನು ತಗೊಂಡು RTI ನಲ್ಲಿ ತಗೊಂಡು ಈಗ ಕುಸುಮಾವತಿನ ಒಂದು PIL ಹಾಕಿದ್ದಾರೆ. 74 ಡಾಕ್ಯುಮೆಂಟೆಡ್ ಅನ್ಯಾಚುರಲ್ ಡೆತ್ಸ್. ಇಟ್ ಕುಡ್ ಬಿ ಮರ್ಡರ್, ಇಟ್ ಕುಡ್ ಬಿ ಆಕ್ಸಿಡೆಂಟ್, ಇಟ್ ಕುಡ್ ಬಿ ಸೂಸೈಡ್. ಸೂಸೈಡ್ ಅಂತ ಯಾರು ಹೇಳ್ಬೇಕು? ಸ್ಟೇಟ್ ಹೇಳ್ಬೇಕು. ಸೂಸೈಡ್ ಅಂತೂ ಹೇಳ್ತಾ ಇಲ್ಲ. 74 ಡೆತ್ ಇವತ್ತಿನವರೆಗೆ ಅನ್ಯಾಚುರಲ್ಲೇ. ಅನ್ಯಾಚುರಲ್ ಅಂದ್ರೆ ಅದೇನು ತನಿಖೆ ಮಾಡಕ್ ಆಗಲ್ವಾ? ಒಂದು ಸಾವಲ್ಲಿ ಬಿದ್ದಿದ್ರೆ ಅದೇನು ಆತ್ಮಹತ್ಯೆನಾ, ಅಪಘಾತನ, ಇಲ್ಲ ಕೊಲೆನಾ? ಇದು ಕಂಡೇ ಹಿಡ್ದಿಲ್ಲ. ಹೈಕೋರ್ಟ್ ಅಲ್ಲಿ ಹಾಕಿದ್ವಿ, ನೋಟಿಸ್ ಆಗಿದೆ. ನಾವು ಇನಿಷಿಯಲಿ ವಿ ಮೇಡ್ SIT as a ಪಾರ್ಟಿ. ಆಮೇಲೆ ಸರ್ಕಾರ ಬಂದು ನಮ್ಮನ್ನು ಪಾರ್ಟಿ ಮಾಡಕ್ಕೆ ಹೇಳಿ ಅಂದ್ರು. ನ್ಯಾಯಮೂರ್ತಿಗಳು ಆದೇಶ ಕೊಟ್ಟರು, ಅವ್ರನ್ನ ಪಾರ್ಟಿ ಮಾಡಿದ್ವಿ. ಮೊನ್ನೆ ಬಂದ್ರೆ ನಾವು ಇದು ಮಾಡಿದ್ವಿ, ಅದು ಮಾಡಿದ್ವಿ, ಇದು ಮಾಡಿದ್ವಿ ಅಂದು ಮಿಸ್ಲೀಡ್ ಮಾಡಿ ಮತ್ತೆ ಜುಲೈ 9ಗೆ ಕೇಸ್ ಹೊಟ್ಟೋಗಿದೆ. ಸೊ ಇದು ಒಂದು ಒಟ್ಟಾರೆ ಡೆತ್ಸ್ ಫಾರ್ ದ ಲಾಸ್ಟ್ 40 years 524 ಸಾವು. ಇದನ್ನ ಯಾರು ಹೋಗ್ತಾರಾ, ಒಪ್ಪೋದಿಲ್ವಾ? 524 ಒಂದು ಸಣ್ಣ ಊರಲ್ಲಿ, ಬೆಂಗಳೂರಲ್ಲಿ ಅಷ್ಟು ಅಸಹ್ಯ ಸಾವುಗಳು ಆಗಿಲ್ಲ. ಒಂದು ಸಣ್ಣ ಊರಲ್ಲಿ ಯಾಕೆ ಹಿಂಗಾಗುತ್ತೆ? ಇದಕ್ಕೆ ಯಾರು ಹೊಣೆಗಾರರು? ಈಗ ಕೊಂದವರು ಯಾರು? ಹೌದು, ಕೊಂದವರು ಯಾರು ಅನ್ನೋದು ಪ್ರಶ್ನೆ ಕರೆಕ್ಟ್ ಇದೆ. ಸಂತೋಷ್ ರಾವ್ ಕೊಂದಿಲ್ಲ ಅಂತ ಕೋರ್ಟ್ ಹೇಳಿದ್ದಾರೆ. ಮತ್ತೆ ಕೊಂದವರು ಯಾರು? ಕೊಂದವರು ಯಾರಂದು ಯಾರು ಅದನ್ನ ತನಿಖೆ ಮಾಡಬೇಕು ಸರ್ಕಾರ. ಅದರಿಂದ ರಾಮಕೃಷ್ಣ ಹೆಗ್ಡೆ ಸರ್ಕಾರದಿಂದ ಹಿಡಿದು ಇವತ್ತಿನ ಸಿದ್ದರಾಮಯ್ಯ ಸರ್ಕಾರದವರೆಗೆ ನಾಲಾಯ್ಕಾಯ್ತು. ಫೇಲ್ಯೂರ್, ಅನ್ಫಿಟ್ ಟು ಬಿ ಎ ಗವರ್ಮೆಂಟ್. ಇಷ್ಟೊಂದು ಸಾವುಗಳಾಗಿದೆ. ನೀವು ಏನಿಗೆ ಮುಖ್ಯಮಂತ್ರಿ ಪೊಸಿಷನ್? ನಿಮ್ಗೆ ಗೃಹ ಮಂತ್ರಿಗಳಿಗೆ ಬೇರೆ ಏನು ಕೆಲಸ ಅಲ್ವಾ? ನಿಮ್ಮ ಕೈಯಲ್ಲಿ ಆಗೋದಿಲ್ವಾ? CBI ತಪ್ಪು ಮಾಡ್ತಾರೆ, COD ತಪ್ಪು ಮಾಡ್ತಾರೆ, ಲೋಕಲ್ ಪೊಲೀಸರು ತಪ್ಪು ಮಾಡ್ತಾರೆ, ನ್ಯಾಯ ಸಿಗ್ತಾ ಇಲ್ಲ. ಅದಕ್ಕೆ ಕೊಂದವರು ಯಾರಂದು ಸರ್ಕಾರ ಹೇಳಬೇಕು. ಸರ್ಕಾರ ಹೇಳ್ತಾ ಇಲ್ಲ. ಈಗ ನೋಡಿ, ಈ ವಿನಯ್ ಕುಲಕರ್ಣಿ ಕೇಸಲ್ಲಿ ಮರ್ಡರ್ ಆಯಿತು, ತನಿಖೆ ಆಯಿತು, ಚಾರ್ಜ್ ಶೀಟ್ ಆಯಿತು, ಇನ್ನೊಂದು ಟ್ರಯಲ್ ಆಯಿತು. ಆವಾಗ ಕಾಂಗ್ರೆಸ್ ಸರ್ಕಾರ ಇತ್ತು. BJP ಸರ್ಕಾರ ಬಂದ ತಕ್ಷಣ ರೀಇನ್ವೆಸ್ಟಿಗೇಷನ್ ಎಂದು ಆದೇಶ ಮಾಡಿದ್ರು. ರೀಇನ್ವೆಸ್ಟಿಗೇಷನ್ CBIಗೆ ಕೊಟ್ಟು ಮೊದಲು ಕೇಸ್ ಯಾರ್ಯಾರು ತನಿಖೆ ಮಾಡಿದ್ದಾರೆ ಅವರು ಈಗ ಆರೋಪಿಗಳಾಗಿ ಕಟಕಟದಲ್ಲಿ ನಿಂತ್ಕೊಂಡು ಕೇಸ್ ನಡೀತಾ ಇದೆ. 15ನೇ ತಾರೀಕಿಗೆ ಜಡ್ಜ್ಮೆಂಟ್ಗೆ ಹೋಗಿದೆ. ಸೊ ಅದು ಮಾಡೋಕ್ಕಾಗುತ್ತೆ ಸರ್ಕಾರಕ್ಕೆ, ಇದು ಮಾಡೋಕ್ಕಾಗೋದಿಲ್ವಾ? ವೈ ಇಟ್ ಶುಡ್ ಗೋ ಟು ಸುಪ್ರೀಂ ಕೋರ್ಟ್? ಕೋರ್ಟ್ ಇರೋದು ತನಿಖೆ ಮಾಡಿದ ಮೇಲೆ ಸರ್ಕಾರನೇ ಮಾಡಬೇಕು. ಸುಪ್ರೀಂ ಕೋರ್ಟ್ಗೆ ಯಾಕಪ್ಪ ಹೋಗ್ಬೇಕು? ಸಿದ್ದರಾಮಯ್ಯ ನಿಮ್ಗೆ ಗೊತ್ತಿಲ್ವಾ? ಪರಮೇಶ್ವರ್ ಅವ್ರಿಗೆ ಗೊತ್ತಿಲ್ವಾ? ನೀವು ಆದೇಶ ಮಾಡಿ, ನಿಮ್ಗೆ ಅಧಿಕಾರ ಇದಲ್ಲ. ಯು ಆರ್ಡರ್ ರೀಇನ್ವೆಸ್ಟಿಗೇಷನ್. ಅಧಿಕಾರ ಇಲ್ವಾ ಸರ್ಕಾರಕ್ಕೆ? ಯಾಕೆ ಆದೇಶ ಮಾಡಿಲ್ಲ? ಯಡಿಯೂರಪ್ಪ ಅವರು ಯಾಕೆ ಮಾಡಿಲ್ಲ? ಬೇರೆ ಯಾರು ಸರ್ಕಾರ ನಡೆಸ್ತಿದ್ದ ಮುಖ್ಯಮಂತ್ರಿಗಳು ಯಾಕೆ ಆದೇಶ ಮಾಡಿಲ್ಲ?
ಅಂದರೆ ಇದು ಎಲ್ಲೋ ಏನೋ ಏನೋ ಕತೆಗಳು ಬಣ್ಣ ಹಚ್ತಾ ಇದ್ದಾರೆ. ಅದರಿಂದ ಒಂದು ಕೇಸು ಸುಪ್ರೀಂ ಕೋರ್ಟಲ್ಲಿದೆ, ನೋಟಿಸ್ ಆರ್ಡರ್ ಆಗಿದೆ. ನನ್ನ ಪ್ರಕಾರ ಸರ್ಕಾರಕ್ಕೆ ಅಧಿಕಾರ ಇದೆ, ನೀವು ಮಾಡಿ. ರೀಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಸ್ಟೇಟ್ ಗೌರ್ಮೆಂಟ್ ಸಿದ್ದರಾಮಯ್ಯ ಸರ್ಕಾರಕ್ಕೆ ಅಧಿಕಾರ ಇದಾ ಇಲ್ವಾ? ಇಲ್ಲ ಅಂತ ಹೇಳ್ಬಿಡಿ, ಸುಮ್ಮನೆ ಇರ್ತೀವಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಏನು ಗೊತ್ತಿಲ್ಲ ಅಂತಾರೆ ಜನ. ನಿಮ್ಗೆ ಅಧಿಕಾರ ಇದೆ, ವೈ ಶುಡ್ ದೇ ಗೋ ಟು ಸುಪ್ರೀಂ ಕೋರ್ಟ್? ಯು ಆರ್ಡರ್ ರೀಇನ್ವೆಸ್ಟಿಗೇಷನ್, ನೀವು ಸಿಟ್ ಮಾಡಿ ಅನ್ನೋದು ಒಂದಾಯ್ತು. ಇನ್ನೊಂದು, ಈಗ ಸಿಟ್ ಅಂತ ಎಲ್ಲರೂ ಕೂಡ ಮಾತಾಡಿದ್ರು, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ಅದರಲ್ಲಿ SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇದ್ದಾರೆ, ಸಿಟ್ಟು SIT ಎಲ್ಲ. ಸಿಟ್ಟು ಇವರು IPS, CBI IPS, NIA IPS, ಲೋಕಲ್ ಪೊಲೀಸು IPS, ಎಲ್ಲಾನು IPS. ಯಾವ IPS ಇದರಲ್ಲಿ ನೋ ಸಕ್ಸಸ್, ಓನ್ಲಿ ಫೇಲ್ಯೂರ್. ಅಂದರೆ ತನಿಖೆ ಸರಿಯಾಗಿ ಮಾಡಿಲ್ಲ ಅಂತ ಅರ್ಥನ, ಗೊತ್ತಿಲ್ಲ. ಈಗ SIT ಪೊಲೀಸ್ ಸ್ಟೇಷನ್ ಕೂಡ ಅದು. SIT ಇಸ್ ಅ ಪೊಲೀಸ್ ಸ್ಟೇಷನ್, ಅಧಿಕಾರ ಕೊಟ್ಟಿದ್ದಾರೆ, ಕೇಸ್ ನೋಂದಣಿ ಮಾಡ್ಬೋದು. ಇದುವರೆಗೆ ಒಂದು ಕೇಸ್ ಕೂಡ ನೋಂದಣಿ ಮಾಡಿಲ್ಲ, ಯಾಕೆ? ಅದನ್ನು ಕ್ವಶ್ಚನ್ ತಾನೆ. 74 FIR ರಿಜಿಸ್ಟರ್ ಮಾಡಿ ಅನ್ನೋದು ನಮ್ಮ PI ಅಲ್ಲಿ ಹಾಕಿರೋದು. 74 ಡೆತ್ಸ್ ಇನ್ 74 ಡಿಫರೆಂಟ್ ಡೇಟ್ಸ್, ಡಿಫರೆಂಟ್ ಮಂತ್, ಡಿಫರೆಂಟ್ ಇಯರ್. 74 ಡೆತ್ ಯಾಕೆ ಮಾಡಿಲ್ಲ ಅನ್ನೋದು ಒಂದು ಪ್ರಶ್ನೆ, ಅದನ್ನು ಪ್ರಶ್ನೆನೇ. ಈಗ ಈಗ ನೀವು FIR ರಿಜಿಸ್ಟರ್ ಮಾಡಿದ್ದೀರಾ. ಇದು ಮೊದಲು ಬೇರೆ ಕಡೆ ಕೂಡ ಹೇಳಿದ್ದೀನಿ, ಮತ್ತೆ ಹೇಳೋ ಅವಶ್ಯಕತೆ ಇದೆ, ಅದರಿಂದ ಹೇಳ್ತೀನಿ. ಒಬ್ಬ ಠಾಣೆಗೆ ಹೋಗ್ತಾನೆ, ಜೊತೆ ಲಾಯರ್ಗಳು ಹೋಗ್ತಾರೆ. ಅದರಲ್ಲಿ ಸುಪ್ರೀಂ ಕೋರ್ಟ್ ಲಾಯರು ಹೋಗ್ತಾರೆ, ಹೈಕೋರ್ಟ್ ಲಾಯರು ಹೋಗ್ತಾರೆ, ಲೋಕಲ್ ಲಾಯರು ಹೋಗ್ತಾರೆ. ಕಂಪ್ಲೇಂಟ್ ಅಲ್ಲಿ ಕೊಲೆ, ಅತ್ಯಾಚಾರ, ಇವ್ರು ಮಾಡಿದ್ದಾರೆ ಅವ್ರು ಮಾಡಿದ್ದಾರೆ ಊತ ಹಾಕಿದ್ದು ನಾನು ಅಂತ ದೂರು ಕೊಟ್ರೆ 376 ಕೇಸ್ ರಿಜಿಸ್ಟರ್ ಮಾಡಬೇಕು, 302 ಕೇಸ್ ರಿಜಿಸ್ಟರ್ ಮಾಡಬೇಕು. ಫಾಲ್ಸ್ ಕಂಪ್ಲೇಂಟ್ ಅಲ್ಲಿ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಇದು ಏನು ಅರ್ಥ? ಇದು ಕೊಲೆ ಆಗಿದೆ ಅಂದ್ರೆ ಕೊಲೆ ಕೇಸ್ ಮಾಡಿ, ತನಿಖೆ ಮಾಡಿ, ಸರಿಯಲ್ಲ ಅಂತ ಹೇಳಿ. ಕಂಪ್ಲೇಂಟ್ ಕೊಲೆ ಆಗಿದೆ, ಅತ್ಯಾಚಾರ ಆಗಿದೆ ಅಂದ್ರೆ 4 ಪುಟ ಪೇಜ್ ಬರೆದು ಕೊಟ್ರೆ ಅದಕ್ಕೆ ಮೇಲೆ ನ್ಯಾಯಾಧೀಶರ ಮುಂದೆನೂ ಅದನ್ನೇ ಹೇಳ್ತಾನೆ, ಕೊಲೆ ಆಗಿದೆ, ರೇಪ್ ಆಗಿದೆ, ಇಂಥ ಹುಡುಗಿ, ಇಂಥ ಸ್ಕೂಲ್ ಹುಡುಗಿ, ಇಂಥ ವಯಸ್ಸನ್ನೆಲ್ಲ ಹೇಳಿದ್ದಾರೆ. ಸುಳ್ಳು ದೂರು ಅಂತ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. 211 BNS, ಅದು ಮರ್ಡರ್ ಅಲ್ಲ. ಇದು ಯಾಕೆ ರಿಜಿಸ್ಟರ್ ಮಾಡಿದ್ರು ಅನ್ನೋದು ಒಂದು ಪ್ರಶ್ನೆ. ಮತ್ತೆ ಅವ್ರ ಮೇಲೆ ನ್ಯಾಯಾಧೀಶರ ಮುಂದೆ 164 ಸ್ಟೇಟ್ಮೆಂಟ್ ಮಾಡ್ತಾರೆ. ಮತ್ತೆ ಯಾವ ದೂರು ಕೊಟ್ಟನ ಅವನ್ನ ಬಂಧಿಸಿ ಕೌಂಟರ್ ಆಗಿ ಇನ್ನೊಂದು 164 ಸ್ಟೇಟ್ಮೆಂಟ್ ಮಾಡ್ತಾರೆ. ಅವನ್ನೇ ಜೈಲಿಗೆ ಕಳಿಸಿದ್ರು, ಚಾರ್ಜ್ ಶೀಟ್ ಆಗಿಲ್ಲ, ಅವನು ಹೊರಗೆ ಬಂದ್ಬಿಟ್ಟ. ಇದು ವಿಚಿತ್ರ, ಇದು ಎಲ್ಲಿ ನಡೆದಿಲ್ಲ. ಸಿಟ್ಟು ತಪ್ಪು ಮಾಡ್ತಾ ಇದ್ದಾರೆ ಅಂತ ಕಾಣ್ತಾ ಇದೆ. ಯಾಕೆ ತಪ್ಪು ಮಾಡ್ತಾ ಇದ್ದೀರಾ ನೀವು? ಯಾಕೆ ಕಾನೂನು ಪ್ರಕಾರ ನಡೀತಾ ಇಲ್ಲ? ಅಂದ್ರೆ ದಿಸ್ ಧರ್ಮಸ್ಥಳ ಫೈಲು ಕಾನೂನಿಗೂ ಅದಕ್ಕೂ ಸಂಬಂಧ ಇಲ್ಲ, ತನಿಖೆಗೂ ಅದಕ್ಕೂ ಸಂಬಂಧ ಇಲ್ಲ, IPSಗೂ ಅದಕ್ಕೂ ಸಂಬಂಧ ಇಲ್ಲ. ಇನ್ನು ಏನು ಹೆಸರು ಬರಬೇಕು ಅಂತ ಗೊತ್ತಿಲ್ಲ. ಇದು ಒಂದು ವಿಚಿತ್ರ. ಇಡೀ ಪ್ರಪಂಚದಲ್ಲಿ ಇಂಥ ವಿಚಿತ್ರ ಎಲ್ಲಿ ನಡೆದಿಲ್ಲ ಅಂತ ಕಾಣ್ತಾ ಇದೆ. ಇದು ಒಂದು ವಿಚಿತ್ರವಾದ ಒಂದು ಕೇಸ್ಗಳು ನಡೆದಿದೆ. ಅದರಿಂದ ಕೊಂದವರು ಯಾರೊಂದು ಹೆಸರು ಹೇಳಿಲ್ಲ. ನಾನು ಒಂದು ದೂರು ಫೈಲ್ ಮಾಡಿದ್ದೀನಿ ಬೆಂಗಳೂರು MPMLA ಕೋರ್ಟಲ್ಲಿ. ಕೊಂದವರು ಇಂಥದ್ದವರಿಂದ ಅಕ್ಯೂಸ್ ನಂಬರ್ 1, ಅಕ್ಯೂಸ್ ನಂಬರ್ 2, ಅಕ್ಯೂಸ್ ನಂಬರ್ 3, ಅಕ್ಯೂಸ್ ನಂಬರ್ 4, ಅಕ್ಯೂಸ್ ನಂಬರ್ 5 ಅಂತೂ ಒಂದು ಪ್ರೈವೇಟ್ ಕಂಪ್ಲೇಂಟ್ ಆಗಿದೆ. ಅಕ್ಯೂಸ್ ನಂಬರ್ 5 ಅಲ್ಲಿ ಯಾರು ತನಿಖೆ ಮಾಡಿ ರಿಪೋರ್ಟ್ ಹಾಕಿದ್ರಲ್ಲ ಪೊಲೀಸ್ ಆಫೀಸರ್, ಅವ್ರ ಅಕ್ಯೂಸ್ ನಂಬರ್ 5. ಆ FIR ರಾಂಗ್ ಆಗಿ ರಿಜಿಸ್ಟರ್ ಮಾಡಿರೋ ಪೊಲೀಸ್ ಆಫೀಸರ್ ಅಕ್ಯೂಸ್ ನಂಬರ್ 3. ಆಗ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಸೂಪರ್ವೈಸರು ಅಕ್ಯೂಸ್ ನಂಬರ್ 3. 2 ಯಾರು 1 ಯಾರು ಅದು ಸೀಕ್ರೆಟ್. ಸೊ ಇಷ್ಟು ವಿಷಯ ಇದೆ. ನನಗೆ 15 ನಿಮಿಷ ಟೈಮ್ ಕೊಟ್ಟರು, 15 ನಿಮಿಷ ಆಗೋಯ್ತು. ಅದಕ್ಕೆ ಮೇಲೆ ಕಾಂಪ್ಲೇಂಟ್ ನೋಡ್ತಿದ್ರು, ಅದಕ್ಕೆ ಸ್ಟಾಪ್ ಮಾಡಿದೆ. ಥ್ಯಾಂಕ್ ಯು.